ಫ್ರೆಂಡ್ಸ್, ನಾನಿವತ್ತು ಒಣ ಮೀನಿನ ಪಲ್ಯ ಮಾಡ್ತಾ ಇದ್ದೇನೆ. ನೋಡಿ, ಒಣ ಮೀನನ್ನು ನಾನೆಲ್ಲ ತಲೆ ಎಲ್ಲ ತೆಗೆದು ಒಂದು 4ರಿಂದ 5 ಸಲ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಈ ಪಲ್ಯನ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಈಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ನಾನು ಈರುಳ್ಳಿಯನ್ನು ಹಾಕ್ಕೋತೀನಿ. ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ತುಂಬ ಚೆನ್ನಾಗಾಗುತ್ತೆ ಇದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ, ಉತ್ತರ ಕನ್ನಡದ ಕಡೆ ಎಲ್ಲ ಈ ಒಣ ಮೀನನ್ನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಮಳೆಗಾಲಕ್ಕೆ ಅಂತ. ಇದಕ್ಕೆ ನಾನು ಒಂದು 6ರಿಂದ 7 ಚಚ್ಚಿದ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ನಮ್ಮ ಉತ್ತರ ಕನ್ನಡದ ಕಡೆ, ನಮ್ಮ ಊರ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಮಳೆಗಾಲ ಬರುತ್ತೆ ಅಂತ ಅಂದ್ಕೊಳ್ಳೆ ಮೇದಲ್ಲೇ ಎಲ್ಲ ಮೇ ತಿಂಗಳಿನಲ್ಲಿ ಎಲ್ಲ ಒಣ ಮೀನನ್ನು ಎಲ್ಲ ಸ್ಟೋರ್ ಮಾಡಿ ಇಟ್ಕೋತಾರೆ. ಈ ಕಡೆ ಎಲ್ಲ ಹೇಗೆ ಹಪ್ಪಳ ಸಂಡಿಗೆ ಮಾಡಿ ಇಟ್ಕೋತೀವಲ್ಲ ನಾವು ಉತ್ತರ ಕರ್ನಾಟಕದ ಕಡೆ, ಅದೇ ರೀತಿ ನಮ್ಮ ಉತ್ತರ ಕನ್ನಡದ ಕಡೆ ಎಲ್ಲ ಒಣ ಮೀನನ್ನು ಸ್ಟೋರ್ ಮಾಡಿ ಇಟ್ಕೋತಾರೆ ಮಳೆಗಾಲಕ್ಕೆ ಬೇಕು ಅಂತ. ಯಾಕಂದರೆ ಮಳೆಗಾಲದಲ್ಲಿ ಮೀನು ಹಿಡಿಯಲಿಕ್ಕೆ ಹೋಗೋದಿಲ್ಲ, ಸಮುದ್ರ ಎಲ್ಲ ತುಂಬಿರುತ್ತೆ. ಹೀಗಾಗಿ ಮೀನುಗಾರರು ಮೀನು ಹಿಡಿಯೋದಕ್ಕೆ ಹೋಗೋದಿಲ್ಲ. ಆವಾಗ ಈ ಒಣ ಮೀನನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದನ್ನು ಉಪಯೋಗಿಸ್ತಾರೆ. ಈ ಒಣ ಮೀನಿಂದ ಒಣ ಮೀನು ಸಾರು, ಪಲ್ಯ, ಚಟ್ನಿ, ಡ್ರೈ ಚಟ್ನಿ ಪೌಡ್ರು ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿಂದವ್ರಿಗೆ, ಮೀನು ತಿಂದವ್ರಿಗೆ ಸ್ವಲ್ಪ ಮೀನು ಬೇಕಂತ ಅನಿಸುತ್ತೆ. ಆವಾಗ ಮಳೆಗಾಲದಲ್ಲಿ ಒಣ ಮೀನನ್ನು ಮಾಡ್ಕೋತಾರೆ, ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಪಲ್ಯನ ನಾನು ಮಾಡ್ತಾ ಇದ್ದೀನಿ, ಸುಕ್ಕ, ಒಣ ಮೀನಿನ ಸುಕ್ಕ ಇದು. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ನೋಡಿ, ಈರುಳ್ಳಿ ಕೆಂಪಾಗಿದೆ. ಇವಾಗ ಈ ಸಮಯದಲ್ಲಿ ನಾನು ಅಚ್ಚ ಖಾರದ ಪೌಡ್ರನ್ನ ನಾನು ಹಾಕೋತೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿಣದ ಪೌಡ್ರನ್ನ ನಾನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ನಾನು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ. ನೋಡಿ, ಇವಾಗ ಮೆತ್ತಗಾಗಿದೆ. ಈ ಸಮಯದಲ್ಲಿ ನಾನು ಈ ಒಣ ಮೀನು ತೊಳೆದು ಇಟ್ಕೊಂಡಿದ್ದೆಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪು ಹಾಕಿ ಒಣಗಿಸಿರೋದ್ರಿಂದ ನಾವು ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಯಾಕಂದರೆ ಈ ಒಣ ಮೀನು ಕೆಡಬಾರ್ದಂತ ಉಪ್ಪು ಹಾಕಿ ಒಣಗಿಸಿರ್ತಾರೆ. ಅದಕ್ಕೆ ನಾವು ನೋಡಿ ಉಪ್ಪನ್ನು ಹಾಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಬೇಯಿಸಿಡೋಣ. ಇದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಮೀನಿನ ಸುಕ್ಕ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ. ಇದು ವೈಟ್ ರೈಸ್ ಮತ್ತು ಬೇಳೆ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ರಸಮ್ ಜೊತೆ, ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿಬಿಟ್ಟು, ತುಂಬ ಈಸಿಯಾಗಿದೆ ಇದು. ನಾನು ಕಡಿಮೆ ಸಾಮಾನನ್ನು ಉಪಯೋಗಿಸಿ ಇದನ್ನು ಮಾಡಿದ್ದೇನೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ, ನಿಮ್ಮ ರಿಲೇಟಿವ್ಸಿಗೆಲ್ಲ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.